ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈ ಯತ್ನಾಳ್ ಹೇಳಿಕೆ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಯತ್ನಾಳ್ ಹೇಳಿಕೆಯ ಕುರಿತಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗಿದ್ವು. ಅದು ಕೋಮು ಗಲಭೆ ಸೃಷ್ಟಿಸುವಂತಹ ಹೇಳಿಕೆ ಕೂಡ ಆಗಿತ್ತು ಅಂತ ಹೇಳ್ಬೋದು. ಈ ಕುರಿತಾಗಿ ನಾನು ಕಳೆದ ವಿಡಿಯೋದಲ್ಲೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೂಡ ನಾನು ನೀಡಿದ್ದೆ. ಆ ಒಂದು ವಿಡಿಯೋನ ಯಾರು ಕೂಡ ನೋಡಿಲ್ಲ ಅಂದ್ರೆ ಈ ಕೂಡಲೇ ಹೋಗಿ ನೋಡಿ. ಇನ್ನು ಯತ್ನಾಳ್ ವಿರುದ್ಧ ಮುಸಲ್ಮಾನ್ ಮಹಿಳೆಯರು ಗುಡುಗಿರ್ತಕ್ಕಂಥದ್ದು ಅಥವಾ ಅಟ್ಯಾಕ್ ಅನ್ನ ಮಾಡಿರ್ತಕ್ಕಂಥದ್ದು ಅಂತಾನೆ ಹೇಳ್ಬೋದು. ಮುಸ್ಲಿಂ ಯುವಕರಿಂದ ಮುತ್ತಿಗೆಯನ್ನ ಹಾಕಿರ್ತಕ್ಕಂಥದ್ದು, ಕಪ್ಪು ಬಟ್ಟೆ ಪ್ರದರ್ಶನವನ್ನ ಕೂಡ ಮಾಡಿರ್ತಕ್ಕಂಥದ್ದು. ಸೊ ಯಾರು ತಾನೇ ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಂತಹ ಹೇಳಿಕೆಗಳನ್ನು ಕೊಟ್ಟರೆ? ಯಾವುದೇ ಧರ್ಮ ಆಗಲಿ, ಇವತ್ತು ಮುಸಲ್ಮಾನ ಧರ್ಮ ಆಗಲಿ, ಹಿಂದೂ ಧರ್ಮ ಆಗಲಿ, ಕ್ರಿಶ್ಚಿಯನ್ ಧರ್ಮ ಆಗಲಿ, ಬೌದ್ಧ ಧರ್ಮ ಆಗಲಿ, ಯಾವುದೇ ಧರ್ಮಗಳಾಗಲಿ ಎಲ್ಲವೂ ಕೂಡ ಅವರವರಿಗೆ ಅವರದೇ ಧರ್ಮ ಶ್ರೇಷ್ಠವಾಗಿರುವಂಥದ್ದು. ಅದನ್ನು ಬಿಟ್ಟು ನಾವು ಒಬ್ಬ ಮನುಷ್ಯನಾಗಿ ಹುಟ್ಟಿ ಆ ಮನುಷ್ಯತ್ವವನ್ನು ಮರೆತು ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತೀವಿ ಅಂದರೆ, ಅದರಲ್ಲೂ ಒಬ್ಬ ರಾಜಕಾರಣಿಯಾಗಿ ಇಂತಹ ಹೇಳಿಕೆಗಳನ್ನು ಕೊಡ್ತಾರೆ ಅಂತಂದ್ರೆ ಎಂಥವರಿಗೂ ಕೂಡ ಕೋಪ ಆಗೇ ಆಗುತ್ತೆ. ಒಬ್ಬ ರಾಜಕಾರಣಿಗೆ ಇರಬೇಕಾದಂತಹ ವ್ಯಾಲ್ಯೂ ಏನು ಎಂಬುದು ಅವರಿಗೆ ಗೊತ್ತಿಲ್ಲ ಅಂದಾಗ ಅವರ ವಿರುದ್ಧ ಜನಗಳು ಸಿಡಿದೇಳೋದು ಯಾವುದೇ ಕಾರಣಕ್ಕೂ ಮುಲಾಜೆ ಇಲ್ಲ. ಖಂಡಿತವಾಗಿಯೂ ಸಿಡಿದೆದ್ದೇ ಹೇಳ್ತಾರೆ. ಇದು ಯಾವುದೇ ಧರ್ಮ ಆದ್ರೂ ಕೂಡ. ಒಬ್ಬ ವ್ಯಕ್ತಿಯಾಗಿರಲಿ, ಬೇರೆ ಧರ್ಮದ ಬಗ್ಗೆ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟಾಗ ಆ ಧರ್ಮದವರು ಸಿಡಿದೇಳೋದು ಗ್ಯಾರಂಟಿನೇ. ಅದು ಮುಸಲ್ಮಾನ್ ಧರ್ಮ ಆಗಿರ್ಬೋದು ಅಥವಾ ಹಿಂದೂ ಧರ್ಮನೇ ಆಗಿರ್ಬೋದು. ಈಗ ಮುಸಲ್ಮಾನ್ ಯುವತಿಯರನ್ನ ಮದುವೆ ಆಗಿರುವಂತಹ ಯುವಕರಿಗೆ 5 ಲಕ್ಷ ಕೊಡೋದಾಗಿ ಘೋಷಣೆಯನ್ನ ಮಾಡ್ತೀವಿ ಎಂಬ ಒಂದು ಹೇಳಿಕೆ ಏನಿತ್ತಲ್ಲ, ಆ ಒಂದು ಹೇಳಿಕೆಯ ವಿರುದ್ಧ ಈಗ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಮೊದಲಿಗೆ ಆ ಒಂದು ವರದಿಯನ್ನು ನೋಡ್ತಾ ಹೋಗೋಣ, ಆ ನಂತರ ಇದರ ಕುರಿತಾಗಿ ಒಂದಿಷ್ಟು ವಿಚಾರವನ್ನ ಮಾತನಾಡ್ತಾ ಹೋಗೋಣ. ಸೊ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಕೂಡ ಮಾಡಿ. ಯುವಕರು ಮುಸ್ಲಿಂ ಯುವತಿಯರನ್ನ ಮದುವೆ ಆದರೆ ಅವರಿಗೆ 5 ಲಕ್ಷ ರೂಪಾಯಿ ನೀಡುವುದಾಗಿ ಘೋಷಣೆ ಮಾಡ್ತೇವೆ ಎಂಬ ಒಂದು ಹೇಳಿಕೆಯನ್ನ ಬಸನಗೌಡ ಪಾಟೀಲ್ ಕೊಪ್ಪಳಕ್ಕೆ ಹೋದಾಗ ಈ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಅಲ್ಲಿ ಕೊಪ್ಪಳದ ಪ್ರಕರಣದ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ಅದರ ಬಗ್ಗೆ ನಾನು ಹೆಚ್ಚು ವಿವರಣೆ ಕೂಡ ಕೊಡೋದಕ್ಕೆ ಹೋಗೋದಿಲ್ಲ. ಈ ಒಂದು ಎಂಡ್ ಸ್ಕ್ರೀನ್ಗೆ ಕೂಡ ಒಂದು ವಿಡಿಯೋನ ಇಟ್ಟಿರ್ತೀನಿ, ಬೇಕಿದ್ರೆ ಅದರ ಬಗ್ಗೆಯೂ ಕೂಡ ನೀವು ವಿಡಿಯೋನ ನೋಡಬಹುದು ಕೊನೆಗೆ. ಸೊ ಇನ್ನು ಈ ಒಂದು ಹೇಳಿಕೆಯನ್ನು ಖಂಡಿಸಿ ವಿಜಯಪುರದಲ್ಲಿ ಮುಸ್ಲಿಂ ಯುವಕರು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕಾರಿಗೆ ಮುತ್ತಿಗೆಯನ್ನು ಕೂಡ ಹಾಕಿರ್ತಕ್ಕಂಥದ್ದು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರವಿವಾರ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ಪಟ್ಟಣಕ್ಕೆ ಸಿದ್ದಸಿರಿ ಸಹಕಾರಿ ಬ್ಯಾಂಕ್ ಶಾಖೆ ಹಾಗೂ ಎಸ್ ಸ್ಮಾರ್ಟ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ರು. ಈ ವೇಳೆ ಮುಸ್ಲಿಂ ಯುವಕರು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಾರನ್ನ ತಡೆದು ಕಪ್ಪು ಬಟ್ಟೆ ಪ್ರದರ್ಶಿಸಿದರು. ಕೂಡಲೇ ಪೊಲೀಸರು ಕಪ್ಪು ಬಟ್ಟೆ ಪ್ರದರ್ಶಿಸಿದ ಕೆಲ ಯುವಕರನ್ನ ತಡೆದು ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಆಲ್ಮೇಲದಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣವೂ ಕೂಡ ನಿರ್ಮಾಣವಾಗಿತ್ತು. ಆಲ್ಮೇಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಕಪ್ಪು ಬಟ್ಟೆ ಪ್ರದರ್ಶಿಸಿದ್ದ ಮುಸ್ಲಿಂ ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಬಳಿಕ ಯುವಕರ ಕುಟುಂಬದ ಮಹಿಳೆಯರು ಕಾರ್ಯಕ್ರಮದ ಸ್ಥಳಕ್ಕೆ ಆಗಮಿಸಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭೇಟಿಗೆ ಅವಕಾಶವನ್ನ ನೀಡುವಂತೆ ಪೊಲೀಸರ ಎದುರು ಪಟ್ಟು ಹಿಡಿದುಕೊಂಡು ಕೂತಿರತಕ್ಕಂಥದ್ದು. ಪೊಲೀಸರು ಭೇಟಿ ಅವಕಾಶವನ್ನ ನೀಡಲಿಲ್ಲ. ಇದೆಲ್ಲವೂ ಕೂಡ ಆದ ಬಳಿಕ ಮುಸ್ಲಿಂ ಸಮುದಾಯದ ಜನರು ಅಥವಾ ಮಹಿಳೆಯರು ಎಲ್ಲರೂ ಕೂಡ ಸೇರಿಕೊಂಡು ಪೊಲೀಸ್ ಠಾಣೆಯ ಎದುರು ಬಂದು ಎಲ್ಲರೂ ಕೂಡ ಸೇರಿಕೊಳ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಹೇಳ್ತಾರೆ, ನೀವು ದೂರನ್ನ ಕೊಡಿ, ರಿಜಿಸ್ಟರ್ ಮಾಡಿಕೊಳ್ತೇವೆ, ಗಲಾಟೆ ಮಾಡಲು ಬಿಡೋದಿಲ್ಲ ಎಂಬ ಒಂದು ಮಾತನ್ನ ಕೂಡ ಹೇಳುವಂಥದ್ದು. ಈ ರೀತಿಯಾಗಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಯಾವುದೋ ಒಂದು ಕೆಲಸದ ಮೇಲೆ ಅಥವಾ ಆ ಒಂದು ಉದ್ಘಾಟನೆಗೆ ಎಂದು ಹೋದಂತಹ ಸಂದರ್ಭದಲ್ಲಿ ಆಲ್ಮೇಲ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಜನಗಳು ಏನ್ ಮಾಡ್ತಾರೆ, ಈ ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಸೊ ಈ ರೀತಿಯಾದಂತಹ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಆದ್ರೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಯನ್ನ ನಾವೇ ಮಾಡ್ಕೊಳ್ಬೇಕು. ಯಾವುದೇ ಒಂದು ಧರ್ಮದ ಬಗ್ಗೆ ಈ ರೀತಿಯಾದ ಒಂದು ಹೇಳಿಕೆಯನ್ನು ಕೊಟ್ಟರೆ ಯಾವ ಧರ್ಮದವರು ಕೂಡ ಸುಮ್ಮನೆ ಇರೋದಕ್ಕೆ ಸಾಧ್ಯವಿಲ್ಲ. ಅದನ್ನೇ ಈಗ ಒಬ್ಬ ಮುಸಲ್ಮಾನರ ಮಹಿಳೆಯನ್ನ ಮದುವೆ ಆಗಿ ಬಂದ್ರೆ 5 ಲಕ್ಷ ಕೊಡ್ತೀನಿ ಎಂಬ ಒಂದು ಹೇಳಿಕೆ ಏನಿದೆ, ಅದನ್ನೇ ಯಾವುದೋ ಒಂದು ಮುಸಲ್ಮಾನ್ ಶಾಸಕನೋ ಅಥವಾ ಸಚಿವನೋ ಅಧಿಕಾರಿನೋ ಅಪೋಸಿಟ್ ಆಗಿ ಹೇಳಿಕೆಯನ್ನು ಕೊಟ್ಟರೆ ಯಾವ ರೀತಿಯಾಗಿ ಇರುತ್ತೆ? ಆಗ ಉಳಿದ ಸಮಾಜದವರು ಸುಮ್ಮನೆ ಕೂರೋದಕ್ಕೆ ಸಾಧ್ಯನಾ? ಉಳಿದ ಧರ್ಮದವರು ಸುಮ್ಮನೆ ಕೂರೋದಕ್ಕೆ ಸಾಧ್ಯನಾ? ಅಲ್ಲೋಲ ಕಲ್ಲೋಲ ಆಗುವಂಥದ್ದು. ಈ ರೀತಿಯಾದಂತಹ ಹೇಳಿಕೆಗಳನ್ನ ಯಾವುದೇ ಕಾರಣಕ್ಕೂ ಯಾವುದೇ ಅಧಿಕಾರಿಯಾಗಲಿ ಅಥವಾ ಯಾವುದೇ ಜನಪ್ರತಿನಿಧಿಯಾಗಲಿ ನೀಡೋದು ಖಂಡಿತವಾಗಿಯೂ ತಪ್ಪೇ ತಪ್ಪು. ಸೊ ಧರ್ಮದ ಮೇಲೆ ಪ್ರೀತಿ ಇದ್ರೆ ಅವರು ಧರ್ಮದ ವೈಯಕ್ತಿಕವಾದಂಥ ವಿಚಾರ, ಆದ್ರೆ ಆ ಒಂದು ವೈಯಕ್ತಿಕ ವಿಚಾರವನ್ನ ಕೋಮುಗಲಭೆ ಸೃಷ್ಟಿಸುವ ರೀತಿಯಲ್ಲಿ ಹೇಳಿಕೆಯನ್ನು ನೀಡೋದಿದೆಯಲ್ಲ, ಬಡವರ ಮಕ್ಕಳ ಜೀವಕ್ಕೆ ಅದು ಕುತ್ತು ಅಂತಾನೆ ಹೇಳ್ಬೋದು. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಕ್ಕಳು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಆದ್ರೆ ಬಡವರ ಮಕ್ಕಳು ಎಲ್ಲಿ ಬೀಳ್ತಾ ಇದ್ದಾರೆ, ಎಲ್ಲಿ ಸಾಯ್ತಾ ಇದ್ದಾರೆ, ಕೋಮುಗಲಭೆಗಳಾಗಿರ್ಬೋದು, ಜಾತಿವಾದಗಳಲ್ಲಾಗಿರ್ಬೋದು, ಈ ರೀತಿಯಾಗಿ ಸಿಲುಕಿಕೊಂಡು ಸಾಯ್ತಾ ಇದ್ದಾರೆ. ಇನ್ನು ಈ ಹೇಳಿಕೆಯನ್ನ ಖಂಡಿಸಿ ಲಾಯರ್ ಜಗದೀಶ್ ಅಂತ ಹೇಳ್ಕೊಂಡಿರ್ತಕ್ಕಂಥವ್ರು, ಲಾಯರ್ ಜಗದೀಶ್ ಅವರು ಕೂಡ ನಿನ್ನ ಮಕ್ಕಳು ಮುಸ್ಲಿಂ ಯುವತಿಯರನ್ನ ಮದುವೆ ಆದ್ರೆ ಅವರಿಗೆ 5 ಕೋಟಿಯನ್ನ ನಾಣ್ಯ ನೀಡೋದಾಗಿ ಕೂಡ ಘೋಷಣೆಯನ್ನ ಮಾಡಿರ್ತಾರೆ.
ಇರ್ತಕ್ಕಂಥದ್ದು. ಸೊ ಈ ರೀತಿಯಾದಂತಹ ಹೇಳಿಕೆಗಳು ನಮ್ಮ ಸಮಾಜದಲ್ಲಿ ಪ್ರಚಾರವಾಗ್ತಾ ಇರುವಂತದ್ದು. ಒಟ್ಟಾರೆ ಈ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಸಮಾಜವನ್ನ ದಿಕ್ಕು ತಪ್ಪಿಸುವಂತಹ, ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ. ಒಟ್ಟಾರೆ ಈಗ ಬಸನಗೌಡ ವಿರುದ್ಧ ಮುಸಲ್ಮಾನ್ ಸಮುದಾಯ ಏನಿದೆ, ಮುಸಲ್ಮಾನ್ ಧರ್ಮದ ಕೆಲವೊಂದಿಷ್ಟು ಜನಗಳು ಏನಿದ್ದಾರೆ ಈಗ ಸಿಡಿದೆದ್ದಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಏನು ಆಗುತ್ತೆ, ಏನು ಆಗಬಹುದು ಎಲ್ಲವನ್ನು ಕೂಡ ಕಾದು ನೋಡ್ಬೇಕು. ಯಾರು ಕೂಡ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಅಂತ ನಾನು ಈ ವಿಡಿಯೋ ಮೂಲಕ ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಾನೂನಿನ ಪ್ರಕಾರ ಏನು ಹೋರಾಟ ಮಾಡಬೇಕು ಮಾಡಿ, ಆದರೆ ಯಾವುದೇ ರೀತಿಯಾಗಿ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಈ ಒಂದು ಬೆಳವಣಿಗೆಯ ಬಗ್ಗೆ, ಈ ಒಂದು ಘಟನೆಯ ಬಗ್ಗೆ ಸ್ನೇಹಿತರೆ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.